ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ತರಗತಿಯಲ್ಲಿ ನಾವು ರಾಮ್ಸರ್ ವೆಟ್ಲ್ಯಾಂಡ್ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಂಡಿರ್ತೀವಿ. ಅದೇ ರೀತಿ ಭಾರತದಲ್ಲಿರ್ತಕ್ಕಂಥ ರಾಮ್ಸರ್ ತಾಣಗಳು, ಅದರಲ್ಲಿ ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಯಾವ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಆ ರಾಮ್ಸರ್ ತಾಣಗಳ ಬಗ್ಗೆ ನಿನ್ನೆ ಅಧ್ಯಯನ ಮಾಡಿರ್ತೀವಿ. ಇವತ್ತು ಒಂದಿಷ್ಟು ಲೈನ್ ನಾವು ಮ್ಯಾಪ್ ಮೂಲಕ ನಾವೇನ್ ಮಾಡೋಣ, ಆ ರಾಮ್ಸರ್ ತಾಣಗಳು ಎಲ್ಲೆಲ್ಲಿ ಪ್ರತ್ಯಕ್ಷವಾಗಿ ಕಂಡು ಬರ್ತಾವ ಅಂತಂದು ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಸೊ ನಿನ್ನೆ ತರಗತಿಯಲ್ಲಿ ಮಾಡಿರ್ತಕ್ಕಂತಹ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಪ್ರದೇಶದಿಂದ ನಾವು ಪ್ರಾರಂಭ ಮಾಡೋಣ. ಇದು ರಿವಿಷನ್ ಆಗಿರ್ತದೆ ನಿಮ್ಗೆ. ಇಲ್ಲಿ ನೋಡಿ, ಈ ಲಡಾಖ್ ಪ್ರದೇಶದಲ್ಲಿ ಮೊದಲನೇದಾಗಿ ಏನ್ ನೋಡಿರ್ತೀವಿ ನಾವು, ಸೋಕೆರೆ ಮತ್ತು ಇನ್ನೊಂದು ಸೋಮುರೈ ಲೇಕ್ ನ ನೋಡಿರ್ತೀವಿ. ಏನು, ಒಂದು ಸೋಕೆರೆ ಮತ್ತು ಸೋಮುರೈ ಲೇಕು ಈ ಲಡಾಖ್ ಪ್ರದೇಶದಲ್ಲಿ ಕಂಡು ಬರ್ತಾವ. ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ನಾವು ಮೊದಲು ಉಲ್ಲರ್ ಲೇಕ್ ಆಗಿರ್ಬೋದು, ನೆಕ್ಸ್ಟ್ ಹೇಗಮ್, ಮೂರನೇದು ಶಾಲ್ಭಾಗ್, ನಾಲ್ಕನೇದು ಹೇಕೆರೆ, ಐದನೇದು ಸುಬನ್ಸಿರಿ ಮತ್ತು ಮಾನ್ಸರ್ ಲೇಕ್. ಯಾವುದು, ಒಂದು ಉಲರ್ ಲೇಕ್ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂಥದ್ದು ಒಂದು ಉಲರ್ ಲೇಕು, ಎರಡನೇದು ಹೇಗಮ್ಮು, ಮೂರನೇದು ಶಾಲ್ಬಾಗು, ನಾಲ್ಕನೇದು ಹೇಕೆರೆ, ಐದನೇದು ಸುಬನ್ಸಿರ್ ಮತ್ತು ಮಾನ್ಸರ್ ಆಗಿರ್ತದೆ. ಸೊ ಅದೇ ರೀತಿ ಲಡಾಖ್ ನಲ್ಲಿ ಸೋಕೆರೆ ಮತ್ತು ಸೋಮುರೈ ಲೇಕು ಆಗಿರ್ತದೆ ನೋಡಿ. ಸೊ ನೆಕ್ಸ್ಟ್ ನೋಡೋಣ, ಇವೆರಡು ಲಡಾಖ್ ಮತ್ತೆ ಜಮ್ಮು ಕಾಶ್ಮೀರ ಆಯ್ತು. ನೆಕ್ಸ್ಟ್ ಯಾವ್ದು ಬರುತ್ತೆ, ಹಿಮಾಚಲ್ ಪ್ರದೇಶ. ಈ ಹಿಮಾಚಲ್ ಪ್ರದೇಶದಲ್ಲಿ ನೋಡಿ ಒಂದು ಚಂದ್ರತಲ್ ವೆಟ್ಲ್ಯಾಂಡ್ ಕಂಡು ಬರ್ತದೆ. ಯಾವುದು, ಹಿಮಾಚಲ್ ಪ್ರದೇಶದಲ್ಲಿ ಚಂದ್ರತಲ್ ವೆಟ್ಲ್ಯಾಂಡ್, ಎರಡನೇದು ರೇಣುಕಾ ವೆಟ್ಲ್ಯಾಂಡ್. ಸೊ ಎರಡು ಹಿಮಾಚಲ್ ಪ್ರದೇಶದಲ್ಲಿ ಇರ್ತಕ್ಕಂತಹ ಎರಡು ರಾಮ್ಸರ್ ತಾಣಗಳು ಯಾವ್ಯಾವು ಅಂತಂದ್ರೆ ಒಂದು ಚಂದ್ರತಲ್ ವೆಟ್ಲ್ಯಾಂಡ್ ಮತ್ತು ರೇಣುಕಾ ವೆಟ್ಲ್ಯಾಂಡ್ ಆಗಿರ್ತದೆ. ಸೊ ನೆಕ್ಸ್ಟ್ ಅದಕ್ಕೆ ಹತ್ತಿ ಬಂದು ಉತ್ತರಾಖಂಡ್ ನೋಡಿ. ಈ ಉತ್ತರಾಖಂಡದಲ್ಲಿ ಆಸನ್ ಬ್ಯಾರೇಜ್ ಅಂತಂದು ಕಂಡು ಬರ್ತದೆ. ಎಲ್ಲಿ, ಉತ್ತರಾಖಂಡದಲ್ಲಿ ಆಸನ್ ಬ್ಯಾರೇಜ್. ನೆಕ್ಸ್ಟ್ ಯುಪಿ, ಉತ್ತರ ಪ್ರದೇಶ. ಈ ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿನೇ ಕಂಡು ಬರ್ತವೆ. ಅವು ಯಾವ ಅಂತಂದು ನೋಡೋಣ. ಉತ್ತರ ಪ್ರದೇಶದಲ್ಲಿ ನೋಡಿ, ಇಲ್ಲಿ ನೋಡಿ, ಈ ಉತ್ತರ ಪ್ರದೇಶದಲ್ಲಿ ಇಷ್ಟೊಂದೆಲ್ಲ ಕಂಡು ಬರ್ತವೆ. ಒಂದೇದು ಬಕೀರ್ ಸ್ಯಾಂಚುರಿ, ಯಾವುದು ಬಕೀರ್ ಸ್ಯಾಂಚುರಿ ಆಗಿರ್ಬೋದು. ಎರಡನೇದು ಹೈದರ್ಪುರ್ ವೆಟ್ಲ್ಯಾಂಡ್, ಒಂದನೇದು ಬಕೀರ್ ಸ್ಯಾಂಚುರಿ, ಎರಡನೇದು ಹೈದರ್ಪುರ್ ವೆಟ್ಲ್ಯಾಂಡ್, ಮೂರನೇದು ನವಾಬ್ಗಂಜ್ ಬರ್ಡ್ ಸ್ಯಾಂಚುರಿ. ಬಕೀರ್ ಸ್ಯಾಂಚುರಿ, ಹೈದರ್ಪುರ್ ವೆಟ್ಲ್ಯಾಂಡ್, ನವಾಬ್ಗಂಜ್ ಬರ್ಡ್ ಸ್ಯಾಂಚುರಿ, ಪಾರ್ವತಿ ಅರ್ಗಾ, ಸುಮನ್, ಸಮಸ್ಪುರ್, ಸಂಡಿ ಬರ್ಡ್ ಸ್ಯಾಂಚುರಿ. ಇವೆಲ್ಲ ಬರ್ಡ್ ಸ್ಯಾಂಚುರಿ ನೋಡಿ. ಯಾವ್ಯಾವು, ಒಂದು ನವಾಬ್ಗಂಜ್ ಬರ್ಡ್ ಸ್ಯಾಂಚುರಿ, ಪಾರ್ವತಿ ಅರ್ಗಾ ಬರ್ಡ್ ಸ್ಯಾಂಚುರಿ, ಸಮನ್ ಬರ್ಡ್ ಸ್ಯಾಂಚುರಿ, ಸಮಸ್ಪುರ್ ಬರ್ಡ್ ಸ್ಯಾಂಚುರಿ, ಸಂಡಿ ಬರ್ಡ್ ಸ್ಯಾಂಚುರಿ. ಇವೆಲ್ಲ ಬರ್ಡ್ ಸ್ಯಾಂಚುರಿಗಳ ಆಗಿರ್ತವ. ಸೊ ನೆಕ್ಸ್ಟ್ ಸುರ್ ಸರೋವರ, ಸರ್ಸಲ್ ನವರ್ ಝೀಲ್ ನೋಡಿ. ಏನು, ಸುರ್ ಸರೋವರ, ಸರ್ಸಲ್ ನವರ್ ಝೀಲ್ ಮತ್ತೆ ಅಪ್ಪರ್ ಗಂಗಾ ರಿವರ್. ಯಾವ್ಯಾವ ಕಂಡು ಬರ್ತೇವೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಅಂತಂದು ನಾವು ತಿಳ್ಕೊಬೇಕಾಗುತ್ತೆ. ಸೊ ಮೊದಲನೇದು ಬಕೀರ್ ಸ್ಯಾಂಚುರಿ, ಹೈದರ್ಪುರ್ ವೆಟ್ಲ್ಯಾಂಡ್, ನವಾಬ್ಗಂಜ್ ಬರ್ಡ್ ಸ್ಯಾಂಚುರಿ, ಪಾರ್ವತಿ ಅರ್ಗ ಬರ್ಡ್ ಸ್ಯಾಂಚುರಿ, ಸಮನ್ ಬರ್ಡ್ ಸ್ಯಾಂಚುರಿ, ಸಮಸ್ಪುರ್ ಬರ್ಡ್ ಸ್ಯಾಂಚುರಿ, ಸಂಡಿ ಬರ್ಡ್ ಸ್ಯಾಂಚುರಿ, ಸುರ್ ಸರೋವರ್, ಸರ್ಸಲ್ ನವರ್ ಝೀಲ್, ಅಪ್ಪರ್ ಗಂಗಾ ರಿವರ್. ಇವಷ್ಟು ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್ ಬಿಹಾರದಲ್ಲಿ ನೋಡಿ. ಈ ಬಿಹಾರದಲ್ಲಿ ಕನ್ವರ್ ಲೇಕ್ ಅಂತಂದು ಒಂದೇ ಕಂಡು ಬರ್ತದೆ. ಯಾವುದು, ಈ ಕನ್ವರ್ ಲೇಕ್ ಎಂಬುದು ಬಿಹಾರ್ನಲ್ಲಿ ಕಂಡು ಬರ್ತದೆ. ಸೊ ಅಸ್ಸಾಂದಲ್ಲಿ ದೀಪುರ್ ಬೇಲ್ ಆಯ್ತು. ಈ ದೀಪುರ್ ಬೇಲ್ ಆದ ನಂತರ ಅರುಣಾಚಲ ಪ್ರದೇಶದಲ್ಲಿಯೂ ಯಾವುದೇ ರೀತಿಯ ವೆಟ್ಲ್ಯಾಂಡ್ ಕಂಡು ಬರೋಲ್ಲ. ಸೊ ನಾಗಾಲ್ಯಾಂಡ್ ನಲ್ಲಿಯೂ ಇಲ್ಲ. ಸೊ ಅದಾದ ನಂತರ ಮಣಿಪುರದಲ್ಲಿ ಇದೆ ನೋಡಿ. ಈ ಮಣಿಪುರದಲ್ಲಿ ಲೋಕ್ತಕ್ ಲೇಕ್ ಅಂತಿದೆ. ಏನು, ಮಣಿಪುರದಲ್ಲಿ ಲೋಕ್ತಕ್ ಲೇಕ್ ಅಂತಿದೆ. ಈ ಹಿಂದೆ ಇದು ಯಾವ ಒಂದು ರೆಕಾರ್ಡಿಗೆ ಸೇರಿದೆ ಅಂತ ಹೇಳ್ತೇನೆ ಅಂತಂದ್ರೆ ಮಾಂಟ್ರಿಯಸ್
ರೆಕಾರ್ಡ್ಗೆ ಈ ಲೋಕ್ತಕ್ ಲೇಕು ಮತ್ತೆ ರಾಜಸ್ಥಾನದಲ್ಲಿ ಇರ್ತಕ್ಕಂಥ ಕಿಯೋಲಿಡೋ ನ್ಯಾಷನಲ್ ಪಾರ್ಕ್ ಇವೆರಡು ಮಾಂಟ್ರಿಯಸ್ ರೆಕಾರ್ಡ್ಗೆ ಸೇರಿರ್ತದ. ಸೊ ಮಣಿಪುರದಲ್ಲಿ ಲೋಕ್ತಕ್ ಲೇಕ್ ಆಗಿರ್ತದೆ. ಮಿಜೋರಾಂದಲ್ಲಿ ಪಾಲಾ ವೆಟ್ಲ್ಯಾಂಡ್, ಯಾವುದು ಮಿಜೋರಾಂದಲ್ಲಿ ಪಾಲಾ ವೆಟ್ಲ್ಯಾಂಡ್, ಮಣಿಪುರದಲ್ಲಿ ಲೋಕ್ತಕ್ ಲೇಕ್. ಅದಾದ ನಂತರ ತ್ರಿಪುರಾದಲ್ಲಿ ನೋಡಿ ರುದ್ರಸಾಗರ ಲೇಕ್ ಅಂತ ಬರುತ್ತೆ. ಏನು ಈ ತ್ರಿಪುರಾದಲ್ಲಿ ರುದ್ರಸಾಗರ ಲೇಕು, ತ್ರಿಪುರ ರುದ್ರಸಾಗರ ಲೇಕು, ಮಿಜೋರಾಮ ಪಾಲಾ ವೆಟ್ಲ್ಯಾಂಡು, ಮಣಿಪುರ ಲೋಕ್ತಕ್ ಲೇಕು. ಸೊ ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಅಲ್ಲಿ ಅಸ್ಟ್ ಕೋಲ್ಕತ್ತಾ ಮತ್ತು ಸುಂದರ್ಬನ್ ವೆಟ್ಲ್ಯಾಂಡ್ ಆಗಿರ್ತದೆ ನೋಡಿ. ಯಾವುದು ವೆಸ್ಟ್ ಬೆಂಗಾಲ್ ನಲ್ಲಿ ಅಸ್ಟ್ ಕೋಲ್ಕತ್ತಾ ಮತ್ತು ಸುಂದರ್ಬನ್ ವೆಟ್ಲ್ಯಾಂಡ್, ಈ ಎರಡು ವೆಟ್ಲ್ಯಾಂಡ್ ಗಳು ವೆಸ್ಟ್ ಬೆಂಗಾಲ್ ನಲ್ಲಿ ಕಂಡು ಬರ್ತಾವ. ಸೊ ಅದಾದ ನಂತರ ನೆಕ್ಸ್ಟ್ ನೋಡಿ ರಾಜಸ್ಥಾನದಲ್ಲಿ, ಈ ರಾಜಸ್ಥಾನದಲ್ಲಿ ಸಾಂಬರ್ ಲೇಕ್, ಏನು ಸಾಂಬಾರ್ ಲೇಕ್ ಮತ್ತು ಕಿಯೋಲಿಡಿಯೋ ನ್ಯಾಷನಲ್ ಪಾರ್ಕ್. ಯಾವುದು ಒಂದು ಸಾಂಬಾರ್ ಲೇಕ್ ಮತ್ತೆ ಕಿಯೋಲಿಡಿಯೋ ನ್ಯಾಷನಲ್ ಪಾರ್ಕ್, ಇವೆರಡು ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂತಹ ವೆಟ್ಲ್ಯಾಂಡ್ ಏರಿಯಾ ಆಗಿರ್ತವೆ. ಸೊ ಇವತ್ತಿನ ತರಗತಿಗೆ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀನಿ, ಈ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂತಹ ವೆಟ್ಲ್ಯಾಂಡ್, ರಾಮ್ಸರ್ ವೆಟ್ಲ್ಯಾಂಡ್ ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ಸ್ಟಾಗ್ರಾಮ್ ಚಾನಲ್ಗೆ ಹೋಗಿ ಫಾಲೋ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.